ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಮಂದಾರ ಅಂತೇಳ್ಬಿಟ್ಟು, ಊರು ಸುಂಕದಕಟ್ಟೆಯವರು, ಅಂದರೆ ಬೆಂಗಳೂರಿನ ಸುಂಕದಕಟ್ಟೆಯವರು. ವಯಸ್ಸು ಯಾರಿಗೂ ಕೂಡ ಹೇಳೋದಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಬಯಕೆ ಕಂಡ ಗಂಡಸರ ಗೂಟಕ್ಕೆ ಆಸೆ ಪಡುವಂತೆ ಆಗಿದೆ ಅಂತೇಳಿ ತಿಳಿಸಿರೋದು. ಇನ್ನು ಸಮಸ್ಯೆ ಗಂಡನಿಂದ ಬೇಸತ್ತು ಹೋಗಿದ್ದೇನೆ ಅಂತೇಳಿ ತಿಳಿಸಿರೋದು. ಕೆಲಸ ಮನೆಯಲ್ಲಿ ಖಾಲಿ ಇರುತ್ತೇನೆ, ಆದರೆ ಸುಖ ಇಲ್ಲ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಸ್ನೇಹಿತರೆ, ಇವರ ಬಳಿರುವ ಹ್ಯುಂಡೈ ವೆನ್ಯೂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಮಾಡಿದರೆ ಯಾರೂ ಕೂಡ ಈ ಕೆಲಸ ಮಾಡೋದಿಲ್ಲ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದಾಗಿ, ಗಂಡಾದವನು ಅವನ ಗೂಟ ಬಿಟ್ಟರೆ ಬೇರೆ ಗಂಡಸರ ಗೂಟ ಆಸೆಯಾಗುವಂತೆ ಹೆಂಡತಿಯನ್ನು ನೋಡಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾರೆ. ಆದರೆ ನನ್ನ ಗಂಡ ಬೇರೆ ಹೆಂಗಸರ ತೂತು ನೆಕ್ಕುವುದರಲ್ಲಿ ಬಿಸಿ ಇದ್ದಾನೆ, ಇಲ್ಲಿ ನನ್ನ ತೂತು ಮಾತ್ರ ಖಾಲಿ ಇದೆ ಅಂತೇಳಿ ಹೇಳಿಕೊಂಡಿರೋದು. ಹಾಗಾಗಿ ನಾನು ಈ ಥರ ಬಯಕೆಗಳನ್ನು ಹೊಂದಿದ್ದೇನೆ ಅಂತೇಳಿ ಇದಿಷ್ಟು ಈ ಥರ ಮಾಡಿದರೆ ಯಾರೂ ಕೂಡ ಈ ರೀತಿಯಾದ ಒಂದು ಕೆಲಸ ಮಾಡೋದಿಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ಗಂಡ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಂಗಸರ ತೂತು ನೆಕ್ಕುತ್ತಿದ್ದಾನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದರ ಜೊತೆಗೆ ಈ ಥರ ಬಯಕೆಗಳನ್ನು ಹೊಂದಿದ್ದೇನೆ, ಒಬ್ಬರೇ ನೋಡಿ ಅಂತೇಳಿ ಇವರ ಬಯಕೆಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಸಂಪೂರ್ಣವಾಗಿ ಬಿಚ್ಚಿ ಗಂಡನ ಗೂಟಕ್ಕೆ ತೆಕ್ಕೆ ಬೀಳಬೇಕು ಅಂತೇಳಿ ಆಸೆ ಇದೆ, ಆದರೆ ಗಂಡ ಯಾವುದೇ ಕಾರಣಕ್ಕೂ ಅವಕಾಶ ಕೊಡುತ್ತಿಲ್ಲ. ಬಂದರೆ ನಿಮಗೆ ಕೊಡುತ್ತೇನೆ, ಸುಖವನ್ನು ಕೊಡಿ ಅಂತೇಳಿ ತಿಳಿಸಿರೋದು. ಸತತ ರಾತ್ರಿ ಇಡೀ ಕೇಯಿಸಿಕೊಂಡು ಎಂಜಾಯ್ ಮಾಡಬೇಕು ಅಂತೇಳಿ ತಿಳಿಸಿದ್ದಾರೆ. ಅದು ಕೂಡ ಗಂಡ ಇಲ್ಲದಾಗ ಮಾತ್ರ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿರೋದು. ಇನ್ನು ನಾಲ್ಕನೇದು, ಗೂಟ ಚೀಪಿ ತೃಪ್ತಿಯಾಗುವ ತನಕ ಎತ್ತಿ ಕೊಡಬೇಕು, ಕೊಟ್ಟು ಚೆನ್ನಾಗಿ ಕೇಯಿಸಿಕೊಳ್ಳಬೇಕು ಅಂತೇಳಿ ಇದಿಷ್ಟು ಈ ಥರ ಬಯಕೆಗಳನ್ನು ಹೊಂದಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಇವರ ಬಳಿರುವ ಹ್ಯುಂಡೈ ವೆನ್ಯೂ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಒಂದು ಫೀಚರ್ ಬಗ್ಗೆ ನೋಡೋದಾದರೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಬೋದು, ರಿಯರ್ AC ವೆಂಟಿಲೇಟರ್ ಇದೆ, ರಿಯರ್ ಕ್ಯಾಮರಾ ಕೂಡ ಅಳವಡಿಸಿರುವಂಥದ್ದು. ಇನ್ನು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ಜುಲೈ 2022 ಆಗಿರುತ್ತೆ. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಇದೆ ಅಂತೇಳಿ ತಿಳಿಸಿದ್ದಾರೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಇನ್ನು ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 21,000 ಕಿಲೋಮೀಟರ್ ರನ್ ಆಗಿದೆ. RTO ಮೈಸೂರು ಅಂತೇಳಿ ತಿಳಿಸಿರೋದು. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 998 cc ಅಂತೇಳಿ ಇದಿಷ್ಟು ಹ್ಯುಂಡೈ ವೆನ್ಯೂ ಟರ್ಬೋ IMT ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಜೊತೆಗೆ ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಕೆಳಗಡೆ ನೋಡ್ತಾ ಇರ್ಬೋದು, ರೂಫ್ ಟಾಪ್ ಆಗಿರುತ್ತೆ, ಹಾಗೆ ಇನ್ನರ್ ಲುಕ್ಕನ್ನು ಕೂಡ ಕಳಿಸಿರುವಂಥದ್ದು. ಇನ್ನು ರಾತ್ರಿ ಬಂದರೆ ಪಾರ್ಕಿಂಗ್ ಲಾಟ್ನಲ್ಲೇ ಕಾರಿನಲ್ಲೇ ಮಲಗಿಕೊಂಡು ಸುಖವನ್ನು ಕೊಡುತ್ತೇನೆ, ಯಾವುದಕ್ಕೂ ನನಗೆ ಒಂದು ಸಾರಿ ಕರೆ ಮಾಡಿಕೊಂಡು ಮನೆಗೆ ಬನ್ನಿ ಅಂತೇಳಿ ಇದಿಷ್ಟು ಮಾಹಿತಿಯನ್ನು ಕೊಟ್ಟಿರೋದು. ನೋಡಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.